ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಲೈವ್. ನಾನು ರೋಜಾ ಮನು ಪಾಟೀಲ್. ಬಿಜೆಪಿಗೆ ವರವಾಗುತ್ತಾ ಯತ್ನಾಳ್ ಅವರ ಅಬ್ಬರ. ಈ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಬೈ ಎಲೆಕ್ಷನ್ಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಎರಡೂ ಕ್ಷೇತ್ರ ಕೂಡ ತುಂಬಾನೇ ಪೈಪೋಟಿ ಇರುವಂತದ್ದು. ಒಂದು ಕಡೆ ಲಿಂಗಾಯತರ ಮತಗಳು ಯಾರಿಗೆ ಬೀಳುತ್ತೆ, ಇನ್ನೊಂದು ಕಡೆ ಮುಸ್ಲಿಮರ ಓಲೈಕೆಗೆ ಎಲ್ಲೋ ಒಂದು ಕಡೆ ದಾವಣಗೆರೆ ಹಿಂದೇಟನ್ನ ಹಾಕ್ತಾ ಇದೆಯಾ, ಜಮೀರ್ ಅವರ ಆಬ್ಸೆನ್ಸ್ ಆಗಿರಬಹುದು, ಮತ್ತೆ ಇತ್ತ ದಾವಣಗೆರೆ ಸಮರ್ಥ್ ಅವರ ಹೆಸರು ಕೂಡ ಸಿಕ್ಕಾಪಟ್ಟೆ ಮತದಾರರು ಒಲವು ಕೂಡ ತೋರಿಸ್ತಾ ಇದ್ದಾರೆ. ಸೊ ಎರಡು ರೀತಿಯಾಗೂ ಕೂಡ ಪೈಪೋಟಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಕುತೂಹಲ ಕೂಡ ಜಾಸ್ತಿ ಇದೆ. ಸೊ ಒಂದ್ ಕಡೆ ಯತ್ನಾಳ್ ಅವರ ಅಬ್ಬರ ಆರಂಭ ಆಗಿದೆ, ಎಲ್ಲೋ ಒಂದ್ ಕಡೆ ಉಚ್ಚಾಟನೆ ಆದ್ರೂ ಕೂಡ ಮತ್ತೆ ಪ್ರಚಾರಕ್ಕೆ ಇಳಿದಿದ್ದಾರೆ, ಬರ್ತಾ ಇದ್ದಾರೆ. ಇದು ಬಿಜೆಪಿಗೆ ವರವಾಗತ್ತಾ, ಕಾಂಗ್ರೆಸ್ಗೆ ಮುಳುವಾಗುತ್ತಾ ಜಮೀರ್ ಅವರ ನಖಾರ, ಎಲ್ಲವನ್ನು ಕೂಡ ಇವತ್ತಿನ ಕಂಪ್ಲೀಟ್ ಎಪಿಸೋಡ್ ನಲ್ಲಿ ನೋಡ್ತಾ ಹೋಗೋಣ, ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಬಿಜೆಪಿಗೆ ವರವಾಗುತ್ತಾ ಯತ್ನಾಳ್ ಅವರ ಅಬ್ಬರ, ಕಾಂಗ್ರೆಸ್ಗೆ ಮುಳುವಾಗುತ್ತಾ ಜಮೀರ್ ಅವರ ನಖಾರ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ಚಿತ್ತ ಎತ್ತಾ ಇದೆ. ಬಾಗಲಕೋಟೆಯಲ್ಲಿ ಲಿಂಗಾಯತರ ನಡೆ ಯಾವ ಕಡೆ ಇದೆ, ಈಗಷ್ಟೇ ಬಹಿರಂಗ ಪ್ರಚಾರಕ್ಕೆ ಬಿದ್ದಿದೆ ತೆರೆ. ಇವತ್ತು ಮತ್ತೆ ನಾಳೆ ಕತ್ತಲ್ ರಾತ್ರಿ ಮಸಲತ್ತೇನಾದ್ರೂ ನಡೆಯುತ್ತಾ? ಅಶ್ವವೇಗದಲ್ಲಿ ಬೈ ಎಲೆಕ್ಷನ್ ನ ಬಿಗ್ ಫೈಟ್ ಕಂಪ್ಲೀಟ್ ಆದಂತಹ ಡೀಟೈಲ್ಸ್. ಇದು ಮತ ಗಣಿತದ ಮಹಾಲೆಕ್ಕಾಚಾರದ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಬೈ ಎಲೆಕ್ಷನ್ ಎರಡೂ ಕ್ಷೇತ್ರದಲ್ಲೂ ಕೂಡ ಹಸ್ತದ ಗೆಲುವು ಗ್ಯಾರಂಟಿ ಆಗಿರುತ್ತಾ? ಇವತ್ತು ಮತ ಲೆಕ್ಕಾಚಾರದ ಮಹಾಲೆಕ್ಕಾಚಾರ, ಮತ ಗಣಿತದ ಮಹಾಲೆಕ್ಕಾಚಾರ, ಬಿಗ್ ಫೈಟ್ ನ ಕಂಪ್ಲೀಟ್ ಆದಂತಹ ಡೀಟೇಲ್ಸ್. ಅಶ್ವವೇಗದಲ್ಲಿ ಬೈ ಎಲೆಕ್ಷನ್ ನ ಇಂಚಿಂಚು ಮಾಹಿತಿ, ಯಾರ ಒಲವು ಯಾರ ಕಡೆ ಇದೆ, ಪೈಪೋಟಿ ಎಷ್ಟಿದೆ, ಮತದಾರರು ಯಾರತ್ತ ಒಲವನ್ನ ತೋರಿಸ್ತಾ ಇದ್ದಾರೆ, ಯಾಕಾಗಿ ತೋರಿಸ್ತಾ ಇದ್ದಾರೆ, ಇವತ್ತು ಮತ್ತೆ ನಾಳೆ ಕತ್ತಲ್ ರಾತ್ರಿ ಮಸಲತ್ತು ಏನೇನೆಲ್ಲ ನಡೆಯುತ್ತೆ, ನಡಿಬಹುದು, ಎಲ್ಲಾ ಮಾಹಿತಿಯನ್ನ ಇಂಚಿಂಚಾಗಿ ಕೊಡ್ತೀವಿ. ಇವತ್ತಿನ ಮತಗಣಿತದ ಮಹಾಲೆಕ್ಕ ಎಕ್ಸ್ಕ್ಲೂಸಿವ್ ಆದಂತಹ ಬಿಗ್ ಬ್ರೇಕಿಂಗ್ ಸ್ಟೋರಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಮಾತ್ರ. ಇನ್ನು ಜಮೀರ್ ಅವರು ನಖಾರ ತೋರಿಸ್ತಾ ಇರುವಂತದ್ದು ಕಾಂಗ್ರೆಸ್ಗೆ ಏನಾದ್ರೂ ಮುಳುವಾಗುತ್ತಾ? ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ಚಿತ್ತ ಯಾವ ಕಡೆ ಇದೆ, ಸಿಕ್ಕಾಪಟ್ಟೆ ಕುತೂಹಲ ಇದೆ. ಒಂದ್ ಕಡೆ ಪೈಲ್ವಾನ್ ಅವರ ಕೋಪವನ್ನ ಶಮನ ಮಾಡಿರ್ತಾರೆ, ಮುಸ್ಲಿಮರ ಮತ ಸಮರ್ಥ್ಗೆ ಬೀಳುತ್ತೆ ಅನ್ನುವಂತಹ ಭರವಸೆ ಇದೆ. ಜಮೀರ್ ಅವರು ಪ್ರಚಾರಕ್ಕೆ ಭಾಗ್ಯ ಆಗಲ್ಲ, ಯಾಕೆ, ಸಮರ್ಥೆ ಗೆಲ್ತಾರೆ, ಸಮರ್ಥ ಅರ್ಹರಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಯತ್ನಾಳು ಹಾಜರಾಗಿರುವಂತದ್ದು ಪ್ರಚಾರಕ್ಕೆ ಟೀಕೆಗೂ ಕೂಡ ಗುರಿಯಾಗ್ತಾ ಇದ್ದಾರೆ. ಉಚ್ಚಾಟನೆ ಆದ್ರೂ ಕೂಡ ಹೇಗ್ ಕರೆಸ್ಕೊಂಡ್ರು, ನಚಿಕೆ ಆಗಲ್ವಾ ಅಂತ ಹೇಳ್ಬಿಟ್ಟು, ಬಟ್ ಬಹಿರಂಗವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮತ್ತೆ ವಾಪಸ್ ಬಿಜೆಪಿಗೆ ಬರುವಂತಹ ಸಾಧ್ಯತೆಗಳಿದೆ, ಬರ್ತಾರೆ ಅಂತ ಹೇಳ್ಬಿಟ್ಟು ಜಾರಕಿಹೊಳಿ ಕಂಪ್ಲೀಟ್ ಆಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವರ ಪ್ರಚಾರ ಬಿಜೆಪಿಗೆ ವರವಾಗುತ್ತಾ? ಹಾಗಿದ್ರೆ ಹಿಂದೂ ಹುಲಿ ಪ್ರಚಾರದಲ್ಲಿ ಭಾಗ್ಯ ಆಗ್ತಾ ಇರುವಂಥದ್ದು, ಯಾವುದೇ ಮುನಿಸಿಲ್ಲ, ಯಾವುದೇ ಬೇಸರ ಇಲ್ಲ. ಪ್ರಚಾರ ಕಾರ್ಯದಲ್ಲಿ ತುಂಬಾನೇ ಭರ್ಜರಿಯಾಗಿ ಪ್ರಚಾರ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ. ಬಹಿರಂಗ ಪ್ರಚಾರಕ್ಕೆ ಈಗಷ್ಟೇ ತೆರೆ ಬಿದ್ದಿದೆ. ಇವತ್ತು ಮತ್ತೆ ನಾಳೆ ಕತ್ತಲ್ ರಾತ್ರಿ ಮಸಲತ್ ಏನೇನೆಲ್ಲ ನಡೆಯುತ್ತೆ? ಅಶ್ವವೇಗದಲ್ಲಿ ಬೈ ಎಲೆಕ್ಷನ್ ನ ಬಿಗ್ ಫೈಟ್ ನ ಕಂಪ್ಲೀಟ್ ಮಾಹಿತಿ. ಇದು ಮತಗಣಿತದ ಮಹಾಲೆಕ್ಕದ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಬಹಿರಂಗ ಪ್ರಚಾರ ಎಂಡ್ ಆಗಿರುವಂಥದ್ದು. ದಾವಣಗೆರೆ ದಕ್ಷಿಣದಲ್ಲಿ ಇದೀಗ ಅಂತ್ಯಗೊಂಡಿದೆ ಬಹಿರಂಗ ಪ್ರಚಾರ. ಏಪ್ರಿಲ್ 9ಕ್ಕೆ ಮತದಾನ ಹಿನ್ನೆಲೆ ಈಗ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಕೊನೆ ದಿನದ ಅಬ್ಬರ ಹೇಗಿತ್ತು, ಇವತ್ತೆಲ್ಲ ಯಾವ ರೀತಿಯಾಗಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು? ಇನ್ನು ಸಮರ್ಥ ಪ್ರಚಾರಕ್ಕಂತೂ ದಿಗ್ಗಜರ ಎಂಟ್ರಿ ಆಗಿದ್ರು ನಾಯಕರುಗಳು. ಸೊ ಮತ್ತೊಂದು ಕಡೆ ಯತ್ನಾಳ್ ಅವರ ಅಬ್ಬರ ಜೋರಾಗಿರುವಂಥದ್ದು. ಸೊ ಟೀಕೆಗಳಿಗೂ ಕೂಡ ಗುರಿಯಾಗ್ತಾ ಇದ್ದಾರೆ. ಸೊ ವರವಾಗುತ್ತಾ ಯತ್ನಾಳ್ ಪ್ರಚಾರವನ್ನ ಮಾಡ್ತಾ ಇರೋದು? ಹಿಂದೂ ಹುಲಿ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಕೂಡ ಇದೆ.
ಅಂದ್ರೆ ಇದ್ದಂಗೆ ನೇರವಾಗಿ ಮಾತನಾಡಿ ಯತ್ನಾಳ್ ಎಲ್ಲೋ ಒಂದ್ ಕಡೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಅಷ್ಟೇ ಯತ್ನಾಳ್ ಅವ್ರದ್ದು. ನೇರವಾಗಿ ಚಾಟಿಯನ್ನ ಬೀಸುವಂತಹ ಗುಣ. ಸೊ ಮತ್ತೆ ಇದೀಗ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಬಿಜೆಪಿಗೆ ಮತ್ತೆ ವಾಪಸ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ ಅಂತ ಹೇಳ್ಬಿಟ್ಟು. ಸೊ ಪ್ರಚಾರ ಕಾರ್ಯದಲ್ಲಂತೂ ಭಾಗಿಯಾಗಿದ್ದಾರೆ, ಭರ್ಜರಿಯಾಗಿ ಪ್ರಚಾರವನ್ನಂತೂ ನಡೆಸ್ತಾ ಇದ್ದಾರೆ. ಇನ್ನ ದಾವಣಗೆರೆಗೆ ಬಂದ್ರೆ ಎಷ್ಟು ವರ್ಷದಿಂದ ಕೂಡ ಕಾಂಗ್ರೆಸ್ಸೇ ಅಂದ್ರೆ ಅಷ್ಟು ಮತಗಳು ಏನು ಮುಸ್ಲಿಮರ ಮತಗಳೇನಿದೆ ಅವೆಲ್ಲವೂ ಕೂಡ ಕಾಂಗ್ರೆಸ್ಗೇನೆ. ಬಟ್ ಈ ಸಲ ಏನಾಯ್ತಪ್ಪ, ಈ ವರ್ಷ ಶಾಮನೂರ್ ಅವ್ರು ಇದ್ದಿದ್ರೆ ಅಂದ್ರೆ ಮುಂದಿನ ಬಾರಿ ನಾವು ಮುಸ್ಲಿಂ ಅವರಿಗೆ ಟಿಕೆಟ್ ಅನ್ನ ಕೊಡೋದು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಒಂದ್ ಕಡೆ ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಒಲ್ದು ಬರುತ್ತೆ, ಕೊಡ್ತಾರೆ ಅನ್ನುವಂತಹ ಭರವಸೆಯನ್ನು ಇಟ್ಕೊಂಡಿದ್ರು ಆ ಸಮುದಾಯದವರು. ಬಟ್ ಸಿಗ್ಲಿಲ್ಲ. ಬಿಕಾಸ್ ಆ ಮನುಷ್ಯ ಸಾದಿಕ್ ಪೈಲ್ವಾನ್ ಬರೋಬ್ಬರಿ ಸತತ 40 ವರ್ಷಗಳಿಂದ ಶಾಮನೂರ್ ಅವರ ಜೊತೆಗೆ ನಿಂತು ಒಂದು ಮುಸ್ಲಿಂ ಅವರ ಮತಗಳು ಆ ಕಡೆ ಈ ಕಡೆ ಆಗದೆ ಇರೋ ರೀತಿ ಶಾಮನೂರ್ ಅವರಿಗೆ ಬೀಳೋ ರೀತಿಯಾಗಿ ಮಾಡಿದ್ದು ಸಾದಿಕ್. ಕೈ ಜೋಡಿಸಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದಾರೆ. ಸೊ ಅವರ ಕರ್ತವ್ಯ ನಿಷ್ಠೆ, ಕೆಲಸಗಳು, ಅವರ ಸಪೋರ್ಟ್ ಎಲ್ಲವನ್ನೂ ಕೂಡ ನೋಡಿ ಶಾಮನೂರ್ ಅವರು ಈ ಹಿಂದೆ ಹೇಳಿರ್ತಾರೆ, ಅವರಿದ್ದಂತಹ ಸಂದರ್ಭದಲ್ಲಿ ಪಕ್ಕಾ ಮುಂದಿನ ಬಾರಿ ಟಿಕೆಟ್ ಒಂದು ಮುಸ್ಲಿಮರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಈ ಬಾರಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸಾದಿಕ್ಗೆ ಟಿಕೆಟ್ ಭಾಗ್ಯ ಸಿಗಲಿಲ್ಲ. ಇದು 4ನೇ ಬಾರಿ ಅರ್ಜಿ ಹಾಕಿರ್ತಾರೆ, ಬಟ್ ಪಡ್ಕೊಳಕ್ ಆಗ್ಲಿಲ್ಲ. ಆ ಬೇಸರ ಕೂಡ ತುಂಬಾನೇ ಇತ್ತು. ಅಂಡ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಳಿ ಹೋಗಿ ಮಾತನಾಡಿರ್ತಾರೆ, ಮನವಿ ಮಾಡ್ಕೊಂಡಿರ್ತಾರೆ, ಬಟ್ ಎಲ್ಲೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಅದಾದ ನಂತರ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಕರೆಸ್ಕೊಂಡು ಅವ್ರನ್ನ ಬೆಂಗಳೂರಿಗೆ ಮಾತನಾಡಿ ಅವರ ಕೋಪವನ್ನ ಶಮನ ಮಾಡಿ ಕಳಿಸಿದ್ದಾರೆ. ಅದನ್ನ ಸೂಟ್ ಕೇಸು ಅದು ಇದು ಅಂತ ಏನೋ ಕೇಳಿ ಬಂತು, ಅದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ.